यह दांडेली का बॉम्बे चाल का एरिया है। थोड़ी देर पहले यहाँ पर पुलिस विभाग आता है। एक 31 साल का लड़का अपने आप के जीवन को ख़त्म करता है। यहाँ पर उनके परिवार के लोग हैं, उनसे जानने की कोशिश करते हैं। क्या हुआ था जी, बताएंगे? क्या हुआ था जी? आपको कौन सा भाषा में आराम होता है बताइए। उनका नाम क्या था? ಅವನ ಹೆಸರು ರಾಘವೇಂದ್ರ ಅಂತ. ರಾಘವೇಂದ್ರ. अच्छा अच्छा। ಮಲೇಷಿಯಾದೊಳಗಿದ್ದ ಅವನ. ಮದ್ವೆ ಆಗಿ 8 ವರ್ಷ ಆಗಿತ್ತು ಅವಂದ. ಮದ್ವೆ ಆಗಿ 8 ವರ್ಷ ಆಗಿತ್ರಿ. ಬರೇ ತಿಂಗಳ ಇದೇ ಕಿರಿ ಸ್ಟಾರ್ಟ್ ಮಾಡಿ ಒಂದು 4 ವರ್ಷದಿಂದ ನಾವು ಬಾಡ್ಗಿ ಮನಿ ಮಾಡಿಟ್ಟಿದ್ವಿ ಅವಳಿಗೆ. ಆದ್ರೂ ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೋದ್ಲ. ಆಮೇಲೆ ಅದೆಲ್ಲ ಬೇಡ ಅಂತೇಳಿ ಅವನ್ ಮಲೇಷಿಯಾಗ ಹೋದ. ಅಲ್ಲಿಂದ ಬಂದ್ರಿ. ಅಲ್ಲಿಂದ ಬಂದ ಕೂಡಲೇ ಇವನ್ ಬಂದ, ಮೊನ್ನೆ ಬಂದ, ಇವತ್ತಿಗೆ ಬಂದು 4 ದಿವಸ ಆಯ್ತು. इनको पूछिए ये कौन है उनके? ಹಾ, ನಾನು ಅವ್ರ ತಂಗಿ ನರ್ಮದಾ ಅಂತ. ಹಾ, ನಾನು ಅವ್ರ ತಂಗಿ. ಆಮೇಲೆ ಇವತ್ತಿಗೆ ಬಂದು 4 ದಿವಸ ಆಗಿತ್ತು ಅವನ. ये कौन माँ है? ಹಾ, ಅವ್ರ ನಮ್ಮ ತಾಯಿ. ಹಾ, ಮಲೇಷಿಯಾಲಿಂದ ಬಂದ್ 4 ದಿವಸ ಆಗಿತ್ತು. ಆಮೇಲೆ ಅಲ್ಲಿದ್ದಾಗ ಡಿವೋರ್ಸ್ ಬೇಕು ನನಗ, ಡಿವೋರ್ಸ್ ಬೇಕಾ, ಬಾ ನಂಗೆ ಡಿವೋರ್ಸ್ ಕೊಡ್ಬಾ ಅಂತ ಕರೆದ್ಲ. ಇಲ್ಲಿ ಬಂದ ಕೂಡಲೇ ಮೊನ್ನೆ ಫೋನ್ ಮಾಡಿದೆ ನಾನು, ಡಿವೋರ್ಸ್ ಕೊಡ್ತೀನಿ ನಮ್ಮ ಅಣ್ಣಾಗ ಅಂದ ಕೂಡಲೇ, ಇಲ್ಲ ಅವನಿಗೆ ಕೊಡ್ಲಿ, ನಾ ಕೊಡಲ್ಲ, ನನ್ಗೆ ಮೇಂಟೆನೆನ್ಸ್ ಬೇಕಾ ಅಂತ ಹೇಳಿದ್ಲ. ಆಮೇಲೆ ನಾ ಯಾಕೆ ಇನ್ಸ್ಟಾಗ್ರಾಮ್ ತುಂಬಾ ಸಣ್ಣ ಚಡ್ಡಿ ಹಾಕೊಂಡು ಡಾನ್ಸ್ ಮಾಡೋದು, ಕ್ಲಬ್ ಒಳಗೆಲ್ಲ ಸೇರೆ ಕುಡಿಯೋದ, ಎಲ್ಲ ಯಾವನ ಕಡೆ ಇಲ್ಲೇ ಒಂದ್ ಮಳಗಿ ಒಳಗ ಒಂದ್ ಜೊತೆ ಕಾರ್ ಒಳಗೆಲ್ಲ ಫೋಟೋಸ್ ಎಲ್ಲ ಹೊಡ್ಕೊಂಡ ಆ ಹುಡ್ಗ ಇವನ್ ಮೊಬೈಲಿಗೆ ಕಳ್ಸಿದ್ದು. ಹಾ, ಟಾರ್ಚರ್ ಮಾಡಿ, ನಿನ್ ಹೆಂಡತಿ ನನ್ ಜೊತೆ ಒಂದ್ ನೈಟ್ ಬಂದಾಳ್ ನೋಡಿಲ್ಲಿ ಅಂತೇಳಿ ಮಳಗಿ ಒಳಗ. ಅವಾಗ ನಾನ್ ಈಕಿ ಕಾಲ್ ಮಾಡಿ ಕೇಳ್ದೆ, ನೀನ್ ಅವ್ನ ಜೊತೆ ಯಾಕೆ ಹೋಗಿ ಅಂದ್ರ ಅವ್ನ್ ಕರ್ದ, ನಾನ್ ಹೋದ್ಲ ಅಂತ. ಇವ್ರ ತಾಯಿ ತಂದೆ ಗೊತ್ತಾಗಂಗಿಲ್ರಿ. ಇವ್ರ ತಾಯಿ ತಂದೆ ಅಣ್ಣ ತಮ್ಮ ಯಾರು ಇರೋದಿಲ್ಲ. ನೀನ್ ಮಗಳು 8 ದಿವಸ ಹೋಗ್ತಾಳ, ನೀ ಎಲ್ಲಿ ಹೋದಿ ಅಂತ ಕೇಳಕ್ ನಿನ್ ಬಾಯಿಲ್ಲ. ಹಾ, ಇವ್ರ ಮಾವಗಳು ಎಲ್ಲರೂ ಇದಾರಿ, 3-4 ಜನ ಮಾವಗಳು ಇದಾರ. ಬಂದ್ ಏನಾರ ಬಂದ್ರಂದ್ರ ಬಂದ್ ಜಗಳ ತಕೊಂಡ್ ಕುಂದಿರ್ತಾರ ಮನಿಗ್ ಬಂದ. ಇವನ್ ಬೈದ, ತಾಯಿಗ್ ಬೈದ. ಯಾಕೆ ಬೈದ? ನಿನ್ನ ಮಗಳು ಸರಿ ಇದ್ರು ನಿನಗೆ ಯಾಕೆ ಬೈತಿದ್ದ? ನಿನ್ನ ಮಗಳಗ 8 ದಿವಸ ನೀ ಹರ್ಗಾಡಕ್ ಬಿಡ್ತಿ ಎಲ್ಲೆಲ್ಲಾರ. ನಿನ್ನ ಮಗಳು ಎಲ್ಲಿ ಹೋಗ್ಯಾಳ ಅನ್ನೋದು ನಿನಗೆ ಗೊತ್ತಿಲ್ಲ. ನೀನ್ ಕ್ಲಬ್ ಒಳಗೆಲ್ಲ ಅಡ್ಡಾಡ್ತಿ. ಅವ್ನ್ 4 ದಿವಸ ಆಯ್ತು ಬಂದ್ರಿ. 4 ದಿವಸ ನನ್ನ ಮಕ್ಕಳು ತೋರ್ಸಂದ್ರ ಇವನ್ ಕೆಟ್ಟ ಬೆಗಳ ಬೈದಿದ್ದೆಲ್ಲ ರೆಕಾರ್ಡಿಂಗ್ ಮಾಡಿದ್ರ. ಅವನ ಮಾಡ್ಕ್ಯಾಸ ನಿನ್ನೆ ಹುಬ್ಳಿಲಿಂದ ಹುಡುಗರಿಗೆ ಬಿಟ್ಟು ನಾ ಹೊಡಸ್ತೀನಿ ಅಂತ ಹೇಳ್ತಾನ್ರಿ. ಹುಬ್ಳಿಯಿಂದ ನನ್ ಕಡೆ ಹುಡುಗರು ಪೊಲೀಸರು ಇದಾರ, ನನ್ ಕಡೆ ಅವ್ರ ಇದಾರ, ಇವ್ರ ಇದಾರೆ. ಬಾವಿ ಅಂತ ಒಬ್ಬನಿದ್ದಾನ್ರಿ, ಅವನಿಗೆ ತಗೊಂಬಂದ್ ನಾ ಹೊಡಸ್ತೀನಿ ಅಂತ ಹೇಳ್ತಾಳ. ಅವನೀಗ ಅವ್ರ ಮಾವಗಳಿಗೆ ತಗೊಂಡ್ ಬಂದ್ ಹೊಡಸ್ತೀನಿ ಅಂತ. ಎದಕ್ ಹೊಡಸ್ತಾಳ್ರಿ ಈಕಿ? ನಮ್ ಮನಿನ ತೊಳೆದ್ ಬಿಟ್ರಿ ಅವ್ರ ಮಾವಗಳು ಎಲ್ಲಾರು ಸೇರಿ. ನಮ್ ಮಂತಾನ ಬೆಂಕಿ ಹಚ್ಚಿದ್ರಿ ಇವ್ರೆಲ್ಲಾರು ಸೇರಿ. दांडेली पुलिस डिपार्टमेंट आया यहाँ पे है? ಹಾ, ಬಂದಿತ್ರಿ. ಧಾರವಾಡ ಒಳಗ ನಿನ್ನೆ ಸ್ಟೇಷನ್ಗೆ ಏನೋ ಕಂಪ್ಲೇಂಟ್ ಕೊಡ್ಲಿ. ಯಾಕ್ರಿ? ಅವಳು ಗಂಡನ ಮನಿ ಇದೈತ್ರಿ, ಇಲ್ಲಿ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ ಅವಳ. ಹಾ, ನಾವ್ ಯಾರಾದ್ರೂ ಒಂದ್ ಸ್ಟೇಷನ್ ಬಂತ ಅವ್ರ ಮನಿ ಕೊಡಾಕ್ ಹೋದ್ರಿ ಯಾವ ಸ್ಟೇಷನ್ ದವ್ರು ತಗೊಳೋದಿಲ್ಲ. ನಿಮ್ ಗಂಡನ ಮನಿಗೆ ಹೋಗಿ ಕೊಡ್ರಿ ಅಂತಾರ. ಇವಳು ಹೆಂಗ್ರಿ ಹೆಣ್ಮಕ್ಳು ಸ್ಟೇಷನ್ ಅವ್ರ ತವ್ರ ಮನಿ ಒಳಗ್ ತಗೊಂಡ್ರ? ಇವ್ರು ನಿನ್ನ ಅಲ್ಲಿಂದ ಧಾರವಾಡ್ಲಿಂದ ಯಾವ್ದೋ ಸ್ಟೇಷನ್ ಕಾಲ್ ಮಾಡ್ಯಾರ. ಅವ್ನು ಇವತ್ ನೀ ಎಷ್ಟೊತ್ತಿದ್ರು ಬರ್ಬೇಕಂತೇಳಿ. ಅವನ್ನೆಲ್ಲ ಹೆದ್ರೇನೆ ಇವತ್ ಅವನ್ ಕಿರ್ಕೊಳ, ಆಕಿನ ಕಿರ್ಕೊಳ, ಪೊಲೀಸರು ಕಿರ್ಕೊಳ, ಎಲ್ಲಾ ಕಿರ್ಕೊಳಲಿಂದ ನಾವ್ ಇವತ್ತು ನೇಣ್ ಹಾಕೊಂಡು ಕೈ ಎಲ್ಲಾ ಕಟ್ ಮಾಡ್ಕೊಂಡ ಇವತ್ತು. ಅಂತವಳಗ್ ನೋಡ್ರಿ, ಅವಳದ್ ಇನ್ಸ್ಟಾ ಮೊದ್ಲು ನೋಡ್ರಿ, ಅವಳದ್ ಇನ್ಸ್ಟಾ ಬೆಂಕಿ ಹಚ್ಚರ. ಅವಳ ಇನ್ಸ್ಟಾ ನೋಡ್ರಿ, ಅವಳ ಕಮೆಂಟ್ಸ್ ಗಳು ನೋಡಿದ್ರ ಅವಾಗೆಲ್ಲ ಗೊತ್ತಾಗ್ತೈತೆ ಅವಳ ಬಗ್ಗೆ ಏನೋ ಬಾಳ ಬೇಡ ನಾವ್ ಹೇಳೋದ. ಅವಳ ಇನ್ಸ್ಟಾಗ್ರಾಮ್ ಫಸ್ಟ್ ನೋಡ್ರಿ ಸಾಕ. एक परिवार के अंदर जब हम पति पत्नी हो या कोई भी हो, सब मिलकर एक परिवार की तरह रहे तो ये परिस्थिति नहीं आएगी। और देखिए अभी पुलिस विभाग में आप कंप्लेंट लिखा है? हाँ, दांडेली पुलिस डिपार्टमेंट में अभी लेके गए सर, कंप्लेंट तो बाद में लेंगे ना, पंचनामा ನೋಡ್ರಿ. ಅವನೇ ಅಕ್ಕಿ ಎಲ್ಲಾರು ಇರ್ತಾಳ್ರಿ ಸರ. ನಮ್ಮ ಅಣ್ಣ ನಮ್ಗ್ ಸಿಗ್ತಾನೇನ್ರಿ? ನಮ್ಮ ಅಣ್ಣಗ್ ನಾವ್ ಎಲ್ಲ ಹೋಗಿ ಹುಡ್ಕೊಂಡ್ರಿ. ಈಗ ಅವ್ರ ಜನಕ್ ಬಾನ್ರಿ, ಎಲ್ಲರಿಗೂ ಬಾನ್ರಿ, ನಾವ್ ಮಾತಾಡ್ತೇವಿ. ಈಗ ಬಂದು ನೋಡನ್ರಿ ನಮ್ ತಾಯಿಗ ನಮಗ ಎಲ್ಲರಿಗೂ. ಇವ್ರ ಎಲ್ಲಿಂದವ್ರು ಸಿಗ್ತಾರ? ನಮ್ಮ ಅಣ್ಣಗ್ ನಾವ್ ಎಲ್ಲ ಹುಡ್ಕೊಂಡು ಹೇಳ್ರಿ ನೋಡೋಣ. आप रोइए मत, जो घटना घटनी वो घट चुकी है। हिम्मत ನಮ್ಮ ಅಣ್ಣಗ್ ನಾವೆಲ್ಲ ತರೋಣ ಹೇಳ್ರಿ ನೋಡೋಣ. ಆಕೇನ್ರಿ, ಆಕಿಗ್ ನಾವೇನ್ ಹೇಳೋದ? ನಮ್ಮ ಮನಿಗ್ ಬಾ ಬದಕ, ನೀನಂದ್ರ ಬದುಕೋದಿಲ್ರಿ ಆಕಿ. ಆಕಿ ಒಟ್ ಹಿಜಡ ನಮ್ಮನಿ ನೋಡ್ರಿ, ಪ್ಯಾಂಟ್ ಶರ್ಟ್ ಹಾಕೊಂಡ. ಅವ್ರ ಮಾವಗಳೆಲ್ಲ ಇದಾರಲ್ರಿ, ಎಲ್ಲದಕ್ಕೂ ಬಂದ್ ಬುದ್ಧಿ ಹೇಳ್ತಾರ. ಈಗಿನ ಇನ್ಸ್ಟಾಗ್ರಾಮ್ ಒಂದು ದಿವಸ ಅವ್ರ ಮಾವಗಳು ನೋಡ್ಲಿಲ್ಲ. ಆಕಿ ಮಾತಾಡಿ ರೆಕಾರ್ಡಿಂಗ್ ನನ್ ಕಡೆ ಐತ್ರಿ. ಆ ಮಳಗಿ ಹುಡ್ಗನ್ ಜೊತೆ ಫೋಟೋಸ್ ತಕೊಂಡಿದ್ದೆಲ್ಲ ನನ್ ಕಡೆ ಇದಾವ ಫೋಟೋಸ್. ಆ ಮಳಗಿ ಹುಡ್ಗನ್ ಜೊತೆ ಕಾರ್ ಒಳಗ ಕೈ ಮೇಲೆ ಕೈ ಹಾಕೊಂಡ್ ಪೂರ್ತಿ ಹೊಲಸು ಬೆಟ್ಟ ಮಾಡ್ತಾಡ್ರಿ. ನೋಡ್ರಿ ಸರ್, ನಾವ್ ಹೇಳ್ತೇನೆ ನಮ್ಗೆ ಇದ್ರಾಗ ನ್ಯಾಯ ಕೊಡ್ಸ್ರಿ. ನಿಮ್ ಕೈ ಮುಗಿತೇನೆ, ನಮ್ಮ ಅಣ್ಣನ್ ಸಾವಿಗೆ ನ್ಯಾಯ ಕೊಡ್ಸ್ರಿ. ಇದ್ರೊಳಗ ಅಷ್ಟ ಅವಳಿಗೆ ನೋಡ್ರಿ ಶಿಕ್ಷೆ ಆಗ್ಲೇಬೇಕ. ಅವ್ನ್ ಯಾಕೆ ಬೈತಾನ್ರಿ ಅವ್ರ ತಾಯಿಗ? ತಾಯಿ ಸರಿ ಇದ್ರಲ್ಲ ಮಕ್ಕಳ ಜೀವನ ಹಾಳು ಮಾಡೋದಿಲ್ಲ, ಮಕ್ಕಳು ಚಂದಾಗ ಜೀವನ ಮಾಡ್ತಾರ. ತಾಯಿನ ಸರಿ ಇಲ್ರಿ ಮೊದ್ಲ ಅವಳ ತಾಯಿಲಿಂದ ಅವಳು ಹಾಳಾಗಿದ್ರಿ. ಸತ್ತಾರಿ ನಮ್ಮ ಅಣ್ಣನ ಮಕ್ಕಳ ಮಕ್ಕ ನೋಡಿಲ್ಲ ಇವತ್ತ. ಹಂಗ ಸತ್ ಹೋದ ಇವತ್ತ ಅವನ. आप हिम्मत रखिए,
पुलिस विभाग अपना काम जरूर करेगा और कौन सी भी परिस्थिति हो, कैसी भी परिस्थिति हो, भगवान के दिए हुए इस जीवन को इस तरह नष्ट नहीं करना चाहिए, हिम्मत रखना चाहिए। ಇಲ್ಲ ರೀ ಅಕ್ಕಿಗ್ ನೋಡ್ರಿ ನಾವು ಬಿಡಲ್ಲ ನೋಡ್ರಿ ಸರ್, ನೀವು ಕಾನೂನವಾಗಿ ನೀವೇನೋ ಕ್ರಮ ತಗೊಳ್ಳಿಲ್ಲ ಅಂದ್ರೆ, ಕಾನೂನವಾಗಿ ನೀವು ಕ್ರಮ ತಗೊಳ್ಳಿಲ್ಲ ನಾವ್ ಅದ್ರಾಕಿ ಕ್ರಮ ತಗೋತೀವಿ ಅಷ್ಟೇ, ನಾವ್ ಆಕಿಗ್ ಬಿಡೋದಿಲ್ಲ ಅಷ್ಟೇ. ಇವತ್ತು ಬೇಕಾದ್ರೆ ನೀವು ರೆಕಾರ್ಡಿಂಗ್ ಒಳಗ್ ಬಿಡ್ರಿ, ನಾವ್ ಆಕಿ ನಮ್ಮ ಅಣ್ಣ ಇವತ್ ಸಾವ್ ಹೆಂಗ ಆಗ್ಯ ನೋಡ್ರಿ, ಅವಳು ನನ್ನ ತಾಯಿ ಹೊಟ್ಟಿ ಹೆಂಗ್ ಉರಿಯಾತೈತ್ ನೋಡ್ರಿ, ಅವಳು ತಾಯಿ ಹೊಟ್ಟಿನೂ ಹಂಗ್ ಉರಿಬೇಕಷ್ಟೇ. आप हिम्मत रखिए, पुलिस विभाग अपना काम जरूर करेगा जी, जरूर करेगा। हिम्मत ಕರ್ಸ್ರಿ, रखिए। ಅವ್ರ ಮಾವಗಳ 3 ಜನ ಅದಾರಿ, ಅವ್ರ ಮಾಮೀರ್ಗಳ ಅದಾರಿ, ಪುಣ್ಯಾರಿ ಅವ್ರ ಮಾವುಗಳ ಕರ್ಸ್ರಿ, ಇಲ್ಲಿ ಬಂದ ಅವ್ರ ಮಾವುಗಳಗ हिम्मत रखिए, हिम्मत रखिए। ಮಾತಾಡ್ತೇನ್ರಿ ನಾನು ಇವತ್ತ. ಅವ್ರು ಬರ್ಲಿರಿ, ಅವ್ರ ಮಾವುಗಳ ನನ್ನ ಅಣ್ಣನ ಸಾವಿಗೆ ಅವ್ರ ನ್ಯಾಯ ಕೊಡಿಸ್ಲಿರಿ ಇವತ್ತ. हिम्मत रखिए, आप हिम्मत रखिए। ಈಗ ಈ ಜೀವನದಾರ್ ಬೇಕಂತ್ರ ಆಕಿ ಅಲ್ಲಿಂದ ಬರ್ಬೇಕಾದ್ರ, ಅಲ್ಲಿಂದ ಬರ್ಬೇಕು. ನೀ ಮಾತಾಡ. ನಿನ್ನೆ ನಾನು ಹೇಳ್ದೆ ಮೇಘ ನೀನ್ ಏನಂತಿದ್ ಮನಸ್ನಾಗಿಂದ ಹೇಳ ಮೇಘ ಅನ್ಬೇಡ, ಇಲ್ಲ ನನಗ ಸುಳ್ಳ ಕಿರುಕುಳ ಅಂತ ಹೇಳಿ ಹೋಗ್ತಾಳ್ರಿ. ಮೇಘ ನೀನ್ ಹೆಂಗಂತಿ ಹೇಳ ಮೇಘ ಅಂತಂದೆ. ಇಲ್ಲ ಬ್ಯಾಡರ್ ಮಮ್ಮಿ, ನನಗೆ ಒಂದ್ಸಲ ಅಂದ್ರೆ ಬ್ಯಾಡ ಅಂದ್ರೆ ಬೇಡ, ನಂಗೆ ಡೈವರ್ಸೇ ಬೇಕಂದ್ರೆ. ನೋಡಿ ಮೇಘ ವಿಚಾರ ಮಾಡ, ಒಂದ್ಸಲ ಕೆಟ್ಟು ಹೋಗ್ದೆ ಚಲೋನ್ ಇರ್ತೈತಿ, ಹಾಳಾದ್ರ ಆಗ್ಲಿಕ್ಕರೆ ಅದ್ರ ಬಾ, ನೀನ್ ಮಕ್ಕಳದಾವ್, ನೀ ಐತಿ ಬಾ, ಈಗಿನ ಕಾಲಿನ ಭಾಳ ಇದೈತಿ ನೋಡ್. ಮೊನ್ನೆ ನಮ್ಮ ಹಳೆ ಸತ್ತಾವ, ನಮ್ಮ ಅಣ್ಣನ ಮಗಳು ಸತ್ಲ, ಏನ್ ಇಲ್ಲಿಗಿನ ಜೀವನದಾಗ ನೋಡ್ಕೊಂಡು ಬಾ, ನಾ ಸಂಭಾಳಿಸ್ಕೋತೀನಿ, ಬೇಕಾದ್ರೆ ನೀವು ಬೇರೆ ಅಂದ್ರೆ ಬೇರೆ ಇರುವಂತ್ರಿ ಅಂದೆ. ಇಲ್ರಿ ಮಮ್ಮಿ ನನ್ನ ಕೈಲಿ ಬರಾಕ್ ಸಾಧ್ಯ, ಒಂದ್ ಕಡೆ ಬಾಳೆ ಮಾಡಕ್ ಆಗೋಂಗಿಲ್ಲ, ಡೈವರ್ಸ್ ನಾನ ಕೊಡ್ತೀನಿ ಅಂದ್ಲ. ಆಯ್ತು ನೋಡೋಣ ತಗೋ ಅಂದೆ. ಈಗ ನೀನ್ ಹೇಳ್ತಾಳ್ರಿ ಇಲ್ಲ ಅವನ ಕೊಡ್ಬೇಕ, ನಾನ್ ಕೊಡೋದಿಲ್ಲ ಅಂತ ಹೇಳಿ ನೀನು ಕಂಪ್ಲೇಂಟ್ ಕೊಡ್ತೀನಿ ಬಾ ಅಂತ ಹೇಳ್ತಾಳ್ರಿ. आप ये सभी, आप मेरी बात सुनिए, आप ये सभी चीज दांडेली पुलिस विभाग में बताइए और निश्चिंत रहिए, दांडेली का पुलिस विभाग जरूर आपकी मदद करेगा और आपके साथ 100% न्याय होगा। दांडेली का पुलिस विभाग है, हर वक्त अपना सहयोग देता है। ಆಗೈತಲ್ರಿ ಅನ್ಯಾಯ, ಅವತ್ತಿಗೆ ಅನ್ಯಾಯ ಆಗ್ಬೇಕ್ರಿ. देखो, ಕಣ್ಲಿ ನೋಡ್ಬೇಕ್ರಿ ನಾವಕ್ಕೆ ಅನ್ಯಾಯ. देखिए देखिए, पुलिस विभाग पे भरोसा रखिए। ಯಾವ್ದೋ ಹುಬ್ಳಿಲಿಂದ ಕರ್ಕೊಂಡ್ ಬರ್ತಾಳಂತ್ರಿ, ನೀನು ನೈಟ್ ಹಂಗ್ ಹೊಡಸ್ತೇನೆ ಅಂತ ಹೇಳಿ ಫೋನ್ ಮಾಡ್ತಾಳ್ರಿ ನನ್ನ आप ಕಡೆ. ये सब पुलिस डिपार्टमेंट को बताइए। आप सब ಆಕಿನ್ ನಾವೇನು ಮಾತಾಡಲ್ಲ ಸರ್, ಅವಳು ಫೋನ್ ಸರೆಂಡರ್ ಮಾಡನ್ರಿ. ಆ ಫೋನ್ ಒಳಗ ಆಕಿನ ಪೂರ್ತಿ ಚರಿತ್ರೆನ ಸಿಗ್ತೈತಿ. ನಾವೇನು ಅವಳಿಗೆ ನಾವು ಸಾಕ್ಷಿ ಕೊಡೋದಿಲ್ಲ, ಆಕಿನ ಫೋನ್ ಸರೆಂಡರ್ ಮಾಡನ್ರಿ ಸಾಕು. ಅವಳು ಫೋನ್ ಅನ್ನ ಎಲ್ಲ ಐತೆ ನೋಡಿ ಟ್ರ್ಯಾಕ್ ಮಾಡಿ ಅವಳು ಫೋನ್ ತಗೊಳ್ರಿ. ಆ ಫೋನ್ ಒಳಗ ಅವಳು ಎಷ್ಟು ಜನರ ಜೊತೆ ಇದಾಳ ನೋಡ್ರಿ, ಎಲ್ಲಾ ಸಿಗ್ತಾಳ್ರಿ. ಅವಳು 100 ರೂಪಾಯಿ ಕೊಡ್ತಾಳಂದ್ರು ಎಲ್ಲ ಅವ್ನ ಜೊತೆನೂ ಹೋಗ್ತಾಳ್ರಿ. ನೀ ಕೊಡ್ತಿ ನಿನ್ ಜೊತೆ ಹೋಗ್ತಾಳ್ರಿ, ಅವ್ನ್ ಕೊಡ್ತಾಳ ಅವ್ನ ಜೊತೆ ಹೋಗ್ತಾಳ. ಅವಳು ಎಲ್ಲ ಹೊರಸ ದಂಧೆಗ ನಿಂತಾಳ್ರಿ. ಆಕಿ ತಾಯಿನ ಹಚ್ಚಿ ಕೊಡ್ತಾಳ್ರಿ ಮಗಳಿಗ, ಬೇರೆ ಯಾರು ಇಲ್ರಿ, ತಾಯಿನ ಸಬೂತ್ ಇದಕ್ಕೆ. ತಾಯಿ ಮಗಳು ಇಬ್ರು ಸೇರೆ ಮಾಡಿದ್ರಿ ಇದ್ ನಾಟಕ. ಇವತ್ತ ನಮ್ದು ಹೊಟ್ಟಿ ಹೊರಿತೈತ್ರಿ, ಇವತ್ತ ನಮ್ಮ ಅಣ್ಣಂಗ್ ನಾವ್ ಕಳ್ಕೊಂಡಿವಿ. ಇವತ್ತ ಇವ್ರ ಯಾರ್ದು ಉರಿಯೋದಿಲ್ಲ ಇಲ್ಲೇ, ನಮ್ಮ ಜೀವ ಹೋದಂಗ ಯಾರ್ದು ಹೋಗೋದಿಲ್ರಿ ಇಲ್ಲೇ. आप हिम्मत रखिए, हिम्मत रखिए। पुलिस विभाग अपना काम करेगा। पुलिस डिपार्टमेंट यहाँ पर आए थे और शरीर को पोस्टमार्टम के लिए ले गए हैं और उम्मीद करता हूँ इनके हिसाब से अगर ये जो भी सही है, इन्हें न्याय जरूर मिलेगा और दांडेली का पुलिस विभाग कभी भी मदद करने के लिए तत्पर रहता है, आपके साथ खड़ा रहेगा। धन्यवाद जी, बहुत बहुत धन्यवाद।